ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಮಹಾಶಿವರಾತ್ರಿ ಹಬ್ಬ. ಇನ್ನು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶಕ್ತಿ ಶ್ರೀ ಗಣಪತಿ ಯಕ್ಷಗಾನ ಮಂಡಳಿಯವರಿಂದ ಭಸ್ಮಾಸುರ ಮೋಹಿನಿ ಎಂಬ ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಯಕ್ಷಗಾನ ಪ್ರದರ್ಶನಕ್ಕೆ ಸಹಕಾರವನ್ನು ಗಣೇಶ್ ದೇವಡಿಗ, ರಾಧಮ್ಮ ನಾಗರಾಜ್ ರೆಡ್ಡಿ, ಶ್ರೀಯುತ ಆರ್ ಕೃಷ್ಣಾರೆಡ್ಡಿ, ವಿಶ್ವನಾಥ ರೆಡ್ಡಿ, ಡಾಕ್ಟರ್ ಚಿನ್ನಪ್ಪ ವೈಚಿಕಾಗಡೆ, ರವಿರಾಜ ಶೆಟ್ಟಿ ಮುರೂರ್, ಮಹೇಶ್ ಪೂಜಾರಿ, ಸತೀಶ್ ಪೂಜಾರಿ, ನಾಗೇಂದ್ರ ದೇವಾಡಿಗ, ಸಚಿನ್ ಪೂಜಾರಿ, ವಿಜಯ್ ಚಂದನ್, ಶೇಖರ್ ಚಂದನ್ ರವರು ಸಹಕಾರ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಮುತ್ತನಲ್ಲೂರು ಗ್ರಾಮಸ್ಥರು ಭಾಗವಹಿಸಿದರು. ಈ ಪ್ರಕರಣದಲ್ಲಿ ನಿಮ್ಮ ಮಗನನ್ನು ಕೊಲ್ಲಬೇಕು ಅಂತ ಆದ್ರೆ ಸರಿ, ನೀನು ಏನಾಗಬೇಕು? ನಾನೇನಾಗಬೇಕು? ತುಂಬಾ ನೋಡ್ಬೇಕು. ಅಯ್ಯೋ, ನಾನು ನೋಡ್ಲೇಬೇಕು. ಹಾಗಾಗಿ ಇಲ್ಲೇ ನಿಂತು ನೋಡುವುದಾ? ಮತ್ತೆ ಹಾಗಂತ ನಾನು ಇರುವುದು ಅವನಿಗೆ ಕಾಣಬಾರ್ದು ಅಲ್ವಾ? ಬಂದ್ರು ಬಂದವ ಅದು ಬಯಲಿನಲ್ಲಿ ತೋರ್ತಾ ಇದೆಯಲ್ಲ, ಅಲ್ಲಿ ಹೋಗಿ ನಿಂತ್ಕೊಳ್ಳ. ಅಲ್ಲಿ ಹೋಗಿ ನಿಲ್ಲುವುದಲ್ಲ, ಮತ್ತೆ ಅಲ್ಲಿ ಹೋಗಿ ಒಟ್ಟ ವೃಕ್ಷವಾಗಿ ನಿಲ್ಲಬೇಕು. ಓಹೋ ಹೋ ಹೋ ಹೋ. ವೃಕ್ಷವೇ ಏಕೆ? ಯಾಕೆ? ಲೋಕದಲ್ಲಿರುವ ಸಕಲ ಜೀವಿಗೂ ಭಾವನೆಗಳು ಎನ್ನುವುದು ಇರುತ್ತದೆ ಅಂತ. ಸರಿ, ಹಾಗೆಯೇ ವೃಕ್ಷಕ್ಕೆ ಭಾವನೆಗಳಿದ್ದರು ಅಥವಾ ಇಲ್ಲದಿದ್ದರು ಸರಿ ಅದನ್ನು ವ್ಯಕ್ತಪಡಿಸಲು ಅದಕ್ಕೆ ತಿಳಿಯುವುದಿಲ್ಲವಂತೆ. ಹಾಗೆ ನೀನಾಗಬೇಕು. ಆ ಕಡೆಯಲ್ಲಿ ವಟವೃಕ್ಷವಾಗಿ ನಿಂತರೆ ನೀನು ಸಕಲ ದೇವತೆಗಳು ನಿನ್ನ ನೆಮ್ಮೆ ಕೊಂಬೆಯಲ್ಲಿ ನಿಂತು ಆ ದುರುಳ ಸಂಹಾರ ಆಗುವುದನ್ನು ವೀಕ್ಷಿಸುತ್ತದೆ ಅಂತೆ. ಹಾಗಾಗಿ ನೀನು ಆ ಕಡೆಯಲ್ಲಿರು. ಆಗಲಂತೆ. ಕೆಲವೊಮ್ಮೆ ಹೀಗೆ ಆಗಿ ಹೋಗ್ತದೆ. ಇನ್ನು ವೇಷವನ್ನು ಮಾಡಬಾರದು ಎಂದು ಎಣಿಸಿದವನು ನಾನು. ಆದರೆ ಜವಾಬ್ದಾರಿಗಳನ್ನು ಹೊರುವುದರ ಜೊತೆಗೆ ವೇಷವನ್ನ ಮಾಡುವಂತ ಅನಿವಾರ್ಯತೆ ನನ್ನ ಪಾಲಿಗೆ ಒದಗಿ ಬಂದಿದೆ. ಸೂತ್ರಧಾರಿ ಪಾತ್ರಧಾರಿ ಅಲ್ಲವಾ? ಇಂದು ನನ್ನ ಪಾಲಿಗೆ ಬಂದಿದ್ದು ಹಾಗೆ. ನಾನು ಕೇವಲ ಇವೆಲ್ಲದರ ಸೂತ್ರಧಾರಿ ಅಷ್ಟೇ ಅಲ್ಲದೆ ವೇಷವನ್ನು ಕೂಡ ಮಾಡಬೇಕಾಯ್ತು. ಏಕೆ? ಭಸ್ಮಾಸುರನನ್ನು ಸಂಹರಿಸಬೇಕು ಅಂತಾದ್ರೆ ಹೀಗೆ ಹೋದ್ರೆ ಆದೀತೆ ಅಲ್ಲ ತಾನೆ? ಹಾಗಾಗಿ ಭಸ್ಮಾಸುರನನ್ನ ಕೊಲ್ಲಲು ನಾನೊಂದು ಉಪಾಯವನ್ನ ಯೋಚಿಸಿದ್ದೇನೆ. ಆ ಉಪಾಯ ಎಲ್ಲರಿಗೂ ಹೀಗೆ ತಿಳಿಸಿದರೆ ಸರಿಯಾಗ್ಲಿಕ್ಕಿಲ್ಲ. ಎಲ್ಲರೂ ಅದನ್ನು ನೋಡಬೇಕು. ನಾನು ಯಾವ ರೀತಿಯಾಗಿ ಆ ಭಸ್ಮಾಸುರನನ್ನು ಕೊಲ್ಲುತ್ತೇನೆ ಎನ್ನುವುದನ್ನು ತಿಳಿಯಬೇಕು. ಲೋಕ ಅದನ್ನು ಕಾಣಬೇಕು. ಹಾಗಾಗಿ ನಿರೀಕ್ಷೆಯಲ್ಲಿರುವಿರಂತೆ ಭಸ್ಮಾಸುರನನ್ನು ಹೇಗೆ ವರಿಸ್ತೇನೆ ಎನ್ನುವುದಾಗಿ. ಹೀಗಾಗಿ ಈಗ सुंदर रूपदी सुंदर रूपदी सुंदर रूपदी सुंदर रूपदी सुंदर रूपदी सुंदर रूपदी मंदय मनदी मंदय मनदी मंदय मनदी
ಕಾಯ್ತಾ ಇದ್ದೇನೆ. ನೀನು ಪುಣ್ಯಾತ್ಮ ಬಂದು ಶಂಕರ ಶಂಕರ ಅಂತ ಕೂಗಿದ್ರೆ ನಾನು ಏನು ಆಗಬೇಕು ಹೇಳು ಭಾವ. ಅವತ್ತೇನು ಹೇಳಿದೆಯಲ್ಲ, ಭಸ್ಮಾಸುರನನ್ನು ಕೊಂದು ಮುಗಿಸ್ತೀಯ ಅನ್ನೋದಾಗಿ. ಬಹುಶಃ ಇವತ್ತೇ ಕೊಂದು ಮುಗಿತೇನಲ್ಲ. ನಾನು ನಿನ್ ಕಾಲಿಗೆ ಬೀಳ್ತೇನೆ, ಮತ್ತದೊಂದು ಸುದ್ದಿ ತೆಗಿಬೇಡ. ಯಾಕೆ? ಅಲ್ಲ, ನಾನು ಈ ರೀತಿಯಾಗಿ ಓಡಾಡಿ ಬರ್ತಾ ಇದ್ದೇನೆ, ಹೆದರು ಬರ್ತಾ ಇದ್ದೇನೆ. ಭಸ್ಮಾಸುರನ್ ಕೊಂದ್ಯಾ ಅಂತ ನೀ ಕೇಳ್ತಾ ಇದ್ದೀಯ. ಆಗುದು ಹೌದಾ? ಅಲ್ಲ, ಕೊಲ್ಲುವುದು ದೊಡ್ಡ ವಿಚಾರ ಅಲ್ಲ. ವರ ಕೊಟ್ಟವು ನಾನೇ ಅಲ್ವೇನೋ? ನಾ ಕೊಟ್ಟು ನಾನೇ ತಗೊಂಡ್ರೆ ಆ ವರಕ್ಕೊಂದು ಬೆಲೆ ಬೇಡವೇನೋ? ಅದಕ್ಕಾಗಿ ಒಂದು ಲೆಕ್ಕ ಚುಕ್ತ ಮಾಡುವ ಅಂತ. ಈಗ ನಾನು ನಿನ್ನ ಮಗನನ್ನೊಂದು ಕೊಂದಿದ್ದೇನೆ. ಹೌದು ಹೌದು. ಈಗ ನಾನು ನಿನ್ನ ಮಗನನ್ನು ಕೊಂದಿದ್ದೇನೆ, ನೀನು ನನ್ನ ಮಗನನ್ನು ಕೊಂದು ನಿನ್ನ ಲೆಕ್ಕವನ್ನು ಚುಕ್ತ ಮಾಡಿದ್ರೆ ಹೇಗೆ? ನಿನ್ನ ಮಗನನ್ನು ಕೊಲ್ಲಲೇಬೇಕು. ಯಾಕೆ ಕೇಳು, ಆತ ದುಷ್ಟ. ಹಾಗಾದ್ರೆ ಆತನನ್ನು ಕೊಲ್ಲಲಿಕ್ಕೆ ಏನು ಮಾಡಬೇಕು? ಅಪ್ಪನನ್ನು ಬೆಂಬಲಿಸಿಕೊಂಡು ಬರುವವರು ನಾವೇ. ಒಳ್ಳೆಯ ಮಾತಿನಿಂದ ಅಪ್ಪನ ಕಾಲಿಗೆ ಬಿದ್ದಾಯ್ತು. ಇಲ್ಲಾದ್ರೆ ಕೊಂದು ಮುಗಿಸುತ್ತಾರೆ. ವೀರಭದ್ರ
ಹಾಗಾದ್ರೆ ಈ ಹೊತ್ತಲ್ಲಿ ಲೋಕಕ್ಕೆ ಕ್ಷೇಮವು ಉಂಟಾಗಿದೆ. ಹಾಗಾದ್ರೆ ಏನ್ ಮಾಡುದು? ಶಂಕರ ವಟವೃಕ್ಷದಲ್ಲಿದ್ದಾನೆ, ಇದನ್ನೆಲ್ಲ ನೋಡ್ತಾ ಇದ್ದಾನೆ. ಹಾಗಾದ್ರೆ ನಾನು ಇಲ್ಲೇ ಇರುವುದಲ್ಲ, ನನ್ನ ಸ್ಥಾನವನ್ನು ಸೇರಿಕೊಳ್ಳುತ್ತೇನಂತೆ. ಅಮ್ಮ ನಿಮ್ಮ ಮನಗಳಲ್ಲಿ ನಮ್ಮ ರಂಗನ ಕಂಡೀರೇನೆ, ನಮ್ಮ ಕೃಷ್ಣನ ಕಂಡೀರೇನೆ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಹೊಸಿದ ಶ್ರೀಗಂಧ ಮೈಯೊಳಗಮ್ಮ, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಹೊಸಿದ ಶ್ರೀಗಂಧ ಮೈಯೊಳಗಮ್ಮ, ಲೆಸಾಗಿ ತುಳಸಿಯ ಮಾಲೆಯ ಧರಿಸಿದ ಕಂಡನೋ ಭಸ್ಮಾಸುರನೋ ಮೋಹಿನಿಯನ್ನು ಕಂಡನೋ 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 ಭಸ್ಮಾಸುರನೋ ಮೋಹಿನಿಯನ್ನು ಕಂಡನೋ ಸುಂದರಿಯ ಭೂಮಂಡಲದೊಳಗೆ ಚೆಲುವೆಯ, ಭೂಮಂಡಲದೊಳಗೆ ಚೆಲುವೆಯ 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 ಶಶಿಧರ 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 Carlos.